ನಾಳಿನ ಅಮಾವಾಸ್ಯೆ ಮುಗಿತಾ ಇದ್ದಂತೆ ಯುಗಾದಿಯ ಹೊಸದುಡುಕು ಮುಗಿತಾ ಇದ್ದಂತೆ ರಂಜಾನ್ ಎರಡೂ ಹಬ್ಬಕ್ಕೂ ಬಾಡೂಟ ಬೇಕೇ ಬೇಕು. ಹೀಗಾಗಿ ಬೆಂಗಳೂರಿನಲ್ಲಿ ಕುರಿ ಮೇಕೆ ವ್ಯಾಪಾರ ಜೋರಾಗಿದೆ. ಇದರ ಜೊತೆ ಹೂವು ಹಣ್ಣಿನ ಬೆಲೆ ಗಗನಕ್ಕೇರಿದೆ. ಕರಿಯ, ಮುನಿಯ, ಮರಿಯ, ಕೆಂಚ ಅಂತ ಎಲ್ರೂ ಬಂದವ್ರೆ. ಬರವನ್ನೇ ಅಸ್ತ್ರ ಮಾಡಿಕೊಂಡಿರೋ ಎಲ್ರೂ ತಮ್ಮ ತಮ್ಮ ರೇಟ್ಗಳನ್ನ ಫುಲ್ ಹೈಕ್ ಮಾಡ್ಕೊಂಡಿದ್ದಾರೆ. ರೇಟ್ ಎಷ್ಟೇ ಆದ್ರೂ ಪರವಾಗಿಲ್ಲ ಅಂತ ಜನ ಕೂಡ ಖರೀದಿಯಲ್ಲಿ ಬ್ಯುಸಿಯಲ್ಲಿದ್ದಾರೆ. ರಂಜಾನ್ಗೆ ಮಟನ್ ಊಟ ಬೇಕು, ಯುಗಾದಿಯ ಹೊಸದೊಡಕಿಗೂ ಬಾಡೂಟ ಬೇಕೇ ಬೇಕು. ಒಂದೇ ವಾರದಲ್ಲಿ ಎರಡೂ ಹಬ್ಬಗಳು ಬಂದಿರುವುದರಿಂದ ಕುರಿ ಮೇಕೆಗಳಿಗೆಲ್ಲ ಭರ್ಜರಿ ಡಿಮಾಂಡ್ ಬಂದಿದೆ. ಚಾಮರಾಜಪೇಟೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಕುರಿ ಮೇಕೆಗಳು ಬಂದಿದ್ವು. ದುಬಾರಿ ಬೆಲೆಗೆ ಸೇಲ್ ಆಗ್ತಿವೆ. ಕಳೆದ ವರ್ಷ 12,000ಕ್ಕೆ ಮಾರಾಟ ಆಗಿದ್ದ ಕುರಿಗಳು ಸದ್ಯ 15ರಿಂದ 16,000ಕ್ಕೆ ಸೇಲ್ ಆಗ್ತಿವೆ. ಅದರಲ್ಲೂ ಬಂಡೂರ್ ಕುರಿ, ಬನ್ನೂರ್ ಕುರಿ, ಅಮೀನಗಢ ಕುರಿ, ಪಾವಗಡ, ಸಿರಾ ಕುರಿಗಳಿಗೆ ಫುಲ್ ಡಿಮಾಂಡ್ ಇದೆ. ಯುಗಾದಿ ಹಬ್ಬ ಅಂದ್ರೆ ಒಂಥರ ಹೊಸ ವರ್ಷದ ಥರ ನಮಗೆಲ್ಲ ಹಿಂದೂಗಳಿಗೆ. ಅದರಲ್ಲೂ ಹೊಸದೊಡ್ಕಂದ್ರೆ ನಾವು ಮೇಕೆ ಎಲ್ಲ ತಗೊಂಡು ಮಾಡಬೇಕು. ಮೇಕೆ ರೇಟೆಲ್ಲ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಸಲ ಕೆಜಿಗೆ 60-70 ರೂಪಾಯಿ ಜಾಸ್ತಿ ಆಗಿದೆ. ಹೋದ ವರ್ಷಕ್ಕೆ ಇದೇ ಮೇಕೆ 12,000 ರೂಪಾಯಿಗೆ ತೊಗೊಂಡಿದ್ದು, ಈ ಸಲ 15,000-16,000 ರೂಪಾಯಿ ಆಗಿದೆ. ಹೌದು ಮೇಡಮ್, ಅದಕ್ಕೋಸ್ಕರನೇ ಬಂದಿದ್ದು, ಚೆನ್ನಾಗಿರೋ ಮೇಕೆ ಸಿಗುತ್ತೆ ಅಂತಲೇ ಬಂದಿದ್ದು. ರೇಟ್ ಹೆಚ್ಚಾಗಿರುವುದರಿಂದ ಈ ಬಾರಿ ವ್ಯಾಪಾರ ಕಡಿಮೆ ಅಂತಾರೆ ಕುರಿ ವ್ಯಾಪಾರಿಗಳು. ಇಲ್ಲಿ ನೋಡ್ರೆ ಕಮ್ಮಿ ಕೇಳ್ತಾರ, ನಾವು ಗಂಟು ಬಿಟ್ಟು ಕೊಡೋಕ್ಕಾಗಲ್ಲ. ನಮಗೊಂದು 100-500 ಸಿಕ್ಕಿದ್ರೆ ಕೊಡ್ತೀವಿ ಮರಿನ. ನಾವು ಗಂಟೆಲ್ಲ 500-1,000 ರೂಪಾಯಿ ಹೋಯ್ತು ಅಂದ್ರೆ ನಾವು ಹೆಂಗೆ ಕೊಡೋಕ್ಕಾಗತ್ತಾ? ಯಾವುದೋ ಈ ಬಿಸಿಲೊಳಗೆ ನಾವು ಮಾಡ್ಕೊಂಡು ಕೂಲಿನೂ ಸಿಗ್ತಾಯಿಲ್ಲ, ಹಂಗಾಗೋಗ್ಬಿಟ್ಟಿದೆ. ನಾವು ನಾಟಿ ಮರಿನೇ ತಗೊಳ್ಳೋಮನವರು ಈ ಮರಗಳು 100 ರೂಪಾಯಿ ಜಾಸ್ತಿ ಆಗಲಿ 500 ರೂಪಾಯಿ ಈ ನಾಟಿ ಮರಿ ತಗೊಂತಾರೆ. ಕೇವಲ ಕುರಿ ಮೇಕೆಗಳ ರೇಟ್ ಮಾತ್ರವಲ್ಲ, ಹೂವು, ಹಣ್ಣು, ತರಕಾರಿ ರೇಟ್ ಮಾತ್ರ ಗಗನ ಮುಟ್ಟಿದೆ. ಒಂದು ಕೆಜಿ ಮಲ್ಲಿಗೆ 400ರಿಂದ 500 ರೂಪಾಯಿ ಆಗಿದ್ರೆ, ಸೇವಂತಿ ಹೂವಿನ ದರ 300ರಿಂದ 350 ರೂಪಾಯಿ ಆಗಿದೆ. ಕನಕಾಂಬರ 1 ಕೆಜಿಗೆ ಬರೋಬ್ಬರಿ 800ರಿಂದ 1000 ರೂಪಾಯಿ ಆಗಿದೆ. ಇನ್ನು ಯುಗಾದಿಗೆ ಬೇಕಾಗಿರೋ ಬೇವು 1 ಕಟ್ಟಿಗೆ 20ರಿಂದ 300 ರೂಪಾಯಿ ಇದ್ರೆ, ಮಾವಿನ ಎಲೆ 1 ಕಟ್ಟಿಗೆ 30 ರೂಪಾಯಿ ಆಗಿದೆ. ಈ ಬಾರಿ ಎಲ್ಲಾ ಕಡೆ ಬರ ಆವರಿಸಿದ್ರಿಂದಲೇ ಕುರಿ ಮೇಕೆ ಸೇರಿದಂತೆ ಹಣ್ಣು, ಹೂ, ತರಕಾರಿ ದರ ಹೆಚ್ಚಳವಾಗಿದೆ. ದರ ಎಷ್ಟೇ ಹೆಚ್ಚಾದ್ರೂ ಜನ ಮಾತ್ರ ಹಬ್ಬ ಮಾಡುವುದನ್ನ ಬಿಡಲ್ಲ ಅಂತಾರೆ. ಪೂರ್ಣಿಮಾ, TV9 ಬೆಂಗಳೂರು.